ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಯಾಕೆಂದ್ರೆ ನಾನು ಹಾಕೋ ಪ್ರತಿ ವಿಡಿಯೋಸ್ನ ನೀವು ಮೊದಲು ನೋಡ್ಬೋದು. ನೀವಿವಾಗ ನೋಡ್ತಾ ಇರೋದು ಬೆಂಗಳೂರಿನ ಹನುಮಂತನಗರದಲ್ಲಿ ಇರುವಂತಹ ಹನುಮಂತನಗರ ಉದ್ಯಾನವನ. ಬೆಂಗಳೂರಿನ ಹನುಮಂತನಗರದಲ್ಲಿ ಹಲವಾರು ಉದ್ಯಾನವನಗಳಿವೆ. ಅದರಲ್ಲಿ ಈ ಹನುಮಂತನಗರ ಉದ್ಯಾನವನವು ಕೂಡ ಒಂದು. ಹನುಮಂತನಗರದ ಗವಿಪುರಂ ಎಕ್ಸ್ಟೆನ್ಷನ್ ನಲ್ಲಿ ಇರುವಂತಹ ಈ ಉದ್ಯಾನವನ ಪ್ರಸಿದ್ಧವಾದಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದೆ. ವಿಶಾಲವಾದಂತಹ ಹಳೆಯ ಉದ್ಯಾನವನ ಇದು. ಎತ್ತರ ಪ್ರದೇಶದಲ್ಲಿ ಇರೋದ್ರಿಂದ ಬೆಟ್ಟದ ರೀತಿಯಲ್ಲಿ ಕಾಣುತ್ತೆ. ಈ ಉದ್ಯಾನವನದ ಒಳಗಡೆ ಶ್ರೀ ಹರಿಹರೇಶ್ವರ ಸ್ವಾಮಿಯ ದೇವಸ್ಥಾನ ಕೂಡ ಇರೋದು ವಿಶೇಷ. ದಟ್ಟವಾಗಿ ಬೆಳೆದಿರುವಂತಹ ಮರಗಿಡಗಳು ಹಚ್ಚ ಹಸಿರಿನಿಂದ ಕೂಡಿದ್ದು ಉದ್ಯಾನವನಕ್ಕೆ ಮೆರಗನ್ನ ತಂದಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ಉದ್ಯಾನವನವನ್ನ ಅಭಿವೃದ್ಧಿಪಡಿಸಿದ್ದು, ಅಲ್ಲಲ್ಲಿ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹಾಗೂ ಬೆಳಗಿನ ಜಾವ ಅಥವಾ ಸಂಜೆ ವೇಳೆಯಲ್ಲಿ ವಾಕ್ ಮಾಡುವಂತವ್ರಿಗೆ ಕೂಡ ಅನುಕೂಲವಾಗುವಂತೆ ವ್ಯವಸ್ಥೆಯನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಒಳಭಾಗದಲ್ಲಿ ಮಕ್ಕಳ ಆಟ ಆಡೋದಕ್ಕೆ ಒಂದು ಚಿಕ್ಕ ಉದ್ಯಾನವನ ಹಾಗೂ ಪತ್ರಿಕೆಯನ್ನು ಓದೋದಕ್ಕಂತಾನೆ ಸಪರೇಟ್ ಆಗಿ ಒಂದು ಜಾಗದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೂ ಒಳಭಾಗದಲ್ಲಿ ಇರುವಂತಹ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕೂಡ ನಾವಿವಾಗ ನೋಡ್ತಾ ಇದ್ದೀವಿ. ಮರಗಿಡಗಳು ಹೆಚ್ಚಾಗಿರೋದ್ರಿಂದ, ದಟ್ಟವಾಗಿರೋದ್ರಿಂದ ಇಲ್ಲಿ ನಾವು ವಿವಿಧ ಬಗೆಯ ಪಕ್ಷಿಗಳನ್ನು ಕೂಡ ನಾವು ಇಲ್ಲಿ ವೀಕ್ಷಿಸಬಹುದು. ಹಲವಾರು ಪಕ್ಷಿಗಳು ಇಲ್ಲಿ ವಾಸವಾಗಿದ್ದಾವೆ. ವಿವಿಧ ಜಾತಿಯ ವಿವಿಧ ಬಗೆಯ ಪಕ್ಷಿಗಳು ಈ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಶ್ರೀ ಹರಿಹರೇಶ್ವರ ಸ್ವಾಮಿ, ಶ್ರೀ ಪ್ರಸನ್ನ ಪಾರ್ವತಿ, ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನ ನಾವಿಲ್ಲಿ ಕಾಣಬಹುದು. ಈ ಉದ್ಯಾನವನದ ಸಮಯ ಬಂದು ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೆ ತೆಗೆದಿರುತ್ತೆ. ಮತ್ತೆ ಸಂಜೆ 4:30ರಿಂದ 8 ಗಂಟೆಯವರೆಗೆ ಸಾರ್ವಜನಿಕರಿಗೆ ಅವಕಾಶವಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇವತ್ತಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.